ಇನ್ನು ಬರ ಪರಿಹಾರದ ಹಣ ಬಂದಿಲ್ಲ, ಯೋಜನೆಗೆ ಸಂಬಂಧಪಟ್ಟ ಹಾಗಿನ ಕೂಡ ಹಣ ನೀಡಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರ ಆರೋಪಕ್ಕೆ ಕೃಷ್ಣ ಬೈರೇಗೌಡ ಅವರು ಕೌಂಟರ್ ಕೊಟ್ಟಿದ್ದಾರೆ. ಇಷ್ಟೊಂದು ಬಿಜೆಪಿ ಸಂಸದರಿದ್ದಾರೆ, ಅವರೆಲ್ಲ ಬರೀ ಓಳು, ರಾಜ್ಯಕ್ಕೆ ಸಂಸದರು ದೊಡ್ಡ ಗೋಳು ಅಂತ ಕೆಂಡಕಾರಿದ್ದಾರೆ. ಏನೇನು ಹೇಳಿದ್ರು ಕೃಷ್ಣ ಬೈರೇಗೌಡ ಅವರು, ಬನ್ನಿ ಕೇಳೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಜಾಯ್ನ್ ಆಗಿದ್ದಾರೆ. ನೋಡಿ, 15th ಫೈನಾನ್ಸ್ ಕಮಿಷನ್ ಅನ್ನ ಸೆಟಪ್ ಮಾಡಿದ್ದೆ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿನವರು. 14th ಫೈನಾನ್ಸ್ ಕಮಿಷನ್ ಸೆಟಪ್ ಮಾಡಿದ್ದು UPA ಸರ್ಕಾರ. 14th ಫೈನಾನ್ಸ್ ಕಮಿಷನ್ ಅಲ್ಲಿ ಏನ್ ನಮ್ಗೆ ದುಡ್ಡು ಕೊಟ್ಟಿದ್ರು, ಆ ದುಡ್ಡಲ್ಲಿ 25% ಕಟ್ ಮಾಡಿದ್ದು ಬಿಜೆಪಿ ಅವರು ಸೆಟಪ್ ಮಾಡಿದಂತ ಫೈನಾನ್ಸ್ ಕಮಿಷನ್ ಅವರು. ಇಡೀ ದಕ್ಷಿಣ ಭಾರತ ಇದೆ ಅಂದ್ರೆ ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಇಷ್ಟೂ ರಾಜ್ಯಗಳಿಂದ ಒಬ್ಬ ಮೆಂಬರು ಕೂಡ ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಹಾಕ್ಲೇ ಇಲ್ಲ ಬಿಜೆಪಿ ಅವರು. ದೇಶಕ್ಕೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಇವರೆಲ್ಲ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಯಾರು ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡ್ತಾರೆ ಈ ಟ್ಯಾಕ್ಸ್ ದುಡ್ಡು ಯಾರಿಗೆ ಎಷ್ಟು ಕೊಡಬೇಕು ಅಂತ, ಅದರಲ್ಲಿ ಇಡೀ ಸೌತ್ ಇಂಡಿಯಾದವರು ಒಬ್ಬರು ಮೆಂಬರೇ ಇಲ್ಲ. ಯಾಕೆ? ಸೌತ್ ಇಂಡಿಯಾದವರು ಟ್ಯಾಕ್ಸ್ ಕಟ್ಟೋದಿಲ್ವಾ? ಯಾಕೆ ಸೌತ್ ಇಂಡಿಯಾದಲ್ಲಿ ಯಾರು ಬುದ್ಧಿವಂತರು ಇಲ್ವಾ? ಯಾಕೆ ಸೌತ್ ಇಂಡಿಯಾದಲ್ಲಿ ಯಾರೂ ಕೂಡ ಫೈನಾನ್ಸ್ ಕಮಿಷನ್ ಸದಸ್ಯರಾಗೋ ಯೋಗ್ಯತೆನೇ ಇಲ್ವಾ ಯಾರಿಗೂ ಸೌತ್ ಇಂಡಿಯಾದಲ್ಲಿ? ಕರ್ನಾಟಕಕ್ಕೆ ನ್ಯಾಯ ಕೊಡೋ ಹಕ್ಕು ಧರ್ಮ ನಿಮಗಿಲ್ವಾ? ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು ದೇಶದಲ್ಲಿ. ನಮ್ಮದು IT, BT ಎಕ್ಸ್ಪೋರ್ಟು ದೇಶಕ್ಕೆ ಡಾಲರ್ ಅಲ್ಲಿ ದುಡ್ಡು ತಂದು ಕೊಡ್ತದೆ. ಡಾಲರ್ ಸಂಪಾದನೆ ಮಾಡ್ತಾ ಇರೋದು ನಾವು ಕರ್ನಾಟಕದವರು. ಆದರೆ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಆವಾಗ ನಿಮಗೆ ಇದೆಲ್ಲ ಗೊತ್ತಾಗೋದಿಲ್ವಾ? ಇವತ್ತು ದುಡಿಯೋ ದೇಶಕ್ಕೆ ಉಳಿಮೆ ಮಾಡೋ ಎತ್ತು ಕರ್ನಾಟಕ. ಉಳಿಮೆ ಮಾಡೋ ಎತ್ತಿಗೆ ನೀವು ಕನಿಷ್ಠ ಬೇಕಾಗಿರೋಷ್ಟು ಮೇವು ನೀರು ಕೊಡ್ದಿರಾ, ಆ ಎತ್ತನ್ನ ಉಸಿರು ಕಟ್ಟಿ ದೇಶಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಯಾಕೆ ಅಂದ್ರೆ ಆ ಎತ್ತನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಅದು ಉಳ್ಳಿಲ್ಲ, ದುಡಿಲಿಲ್ಲ ಅಂತ ಹೇಳಿದ್ರೆ ಮನೆಗೆ ನಷ್ಟ ಆಗುತ್ತೆ. ಇವ್ರಿಗಂತೂ ಕರ್ನಾಟಕದ ಪರವಾಗಿ ಮಾತಾಡೋದಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ ಅವ್ರಿಗೆ. ಅವರು ಬರೀ ಹುಜೂರ್ ಗಿರಾಕಿಗಳು. ಅವರು 27 ಜನ ಸಂಸದರಿದ್ದಾರೆ ಬಿಜೆಪಿ ದಳದವರು. ಅವ್ರು ಯಾವತ್ತಾದ್ರೂ ಒಂದು ದಿನ ಇದು ಮಾತಾಡಿದಾರ? ಸಂಸದರು 27 ಬರೀ ಓಳು ಇವರು, ರಾಜ್ಯದ ಜನತೆಗೆ ಗೋಳು ಇವರು. ಯಾಕೆ ಅಂದ್ರೆ ಒಂದು ದಿನಾನೂ ಕೂಡ ನಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತದೆ. ಇವತ್ತು ಧರಣಿಯ ನಾಟಕ ಮಾಡಿ ಅನ್ಯಾಯದ ಮೇಲೆ ಬರೆ ಹಾಕುವಂತ ಇವರು ಕರ್ನಾಟಕದ ಗೋಳು 27. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ನಮ್ಗೆ ಯಾವುದು ಬಾಕಿ ಇಲ್ಲ ಅಂತೇಳಿ. ಹಾಗಾದ್ರೆ ಮೇಡಮ್ ಅವ್ರಿಗೆ ನಾನು ಗೌರವ ಕೇಳ್ತೇನೆ, ಯಾಕಂದ್ರೆ ಮೇಡಮ್ ಅವ್ರ ಬಗ್ಗೆ ನನಗೆ ವೈಯಕ್ತಿಕ ಗೌರವ ಇದೆ. ಗೌರವವಾಗಿ ಅವ್ರಿಗೆ ಕೇಳ್ತೇನೆ, ಮೇಡಮ್, ಫೈನಾನ್ಸ್ ಕಮಿಷನ್ 11,495 ಕೋಟಿ ಅನುದಾನ ಕರ್ನಾಟಕಕ್ಕೆ ಶಿಫಾರಸ್ ಮಾಡಿದೆ. ತಾವು ಹೇಳ್ತಾ ಇದ್ದೀರಿ ಪಾರ್ಲಿಮೆಂಟ್ ಅಲ್ಲಿ ಫೈನಾನ್ಸ್ ಕಮಿಷನ್ ಇಸ್ ಫೈನಲ್, ಅವ್ರು ಹೇಳಿದ್ದೆ ಅಂತಿಮ, ನಾನು ಅದರಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಬದಲಾಯಿಸಕ್ಕಾಗಲ್ಲ ಅಂತ. ಹಾಗಾದ್ರೆ 11,495 ಕೋಟಿ ರೆಕಮೆಂಡ್ ಮಾಡಿದ್ರಲ್ಲಿ 1 ಪೈಸೆನೂ ಕೊಡದೆ ನೀವು ಫೈನಾನ್ಸ್ ಕಮಿಷನ್ ಧಿಕ್ಕರಿಸಿಲ್ವಾ? ಹಾಗಾದ್ರೆ ನೀವೇ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಅಪ್ಪರ್ ಭದ್ರಾಗಿ 5,300 ಕೋಟಿ ಹೇಳಿದ್ರಿ. ಬಜೆಟ್ ಅನೌನ್ಸ್ಮೆಂಟ್ ಅಲ್ಲಿ 5,300 ಕೋಟಿ ಮಾಡಿ 1 ಪೈಸಾನು ಕೊಟ್ಟಿಲ್ವಲ್ಲ ಕರ್ನಾಟಕಕ್ಕೆ. ಇದು ಅನ್ಯಾಯ ಅಲ್ವಾ? ಬಾಕಿ ಇಟ್ಕೊಂಡಿಲ್ವಾ ನೀವು? ಈ ಅನ್ಯಾಯದ ವಿರುದ್ಧ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೇವೆ.